ಡನ್ ವಿತ್ ದ ಶಾಪಿಂಗ್. ಎಲ್ಲರೂ ನಮ್ಮ ಅಕ್ಕಗೆ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ. ನಾವು ತುಂಬ ದಿನ ಆದಮೇಲೆ ಇಬ್ಬರು ಶಾಪಿಂಗ್ ಮಾಡೋಕ್ಕೆ ಹೊರಟಿದ್ವಿ. ಅದು ನಮ್ಮ ಅಕ್ಕ ಬರ್ಡೇ ಸ್ಪೆಷಲ್ ಅಂತ. ಸೊ ಇಬ್ಬರು ಬರ್ಡೇಗೆ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವತ್ತು ಸಂಡೇ ಆಗಿತ್ತು ಆ್ಯಂಡ್ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇಟ್ ವಾಸ್ ಅ ಗುಡ್ ಡೇ, ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಅನ್ನಿಸ್ತು. ಸೊ ಬನ್ನಿ ಹೇಗೆಲ್ಲ ಇರುತ್ತೆ ನಮ್ಮ ಬರ್ಡೇ ಶಾಪಿಂಗ್, ಹಾಗೂ ಬರ್ಡೇ ವ್ಲಾಗ್ ಕೂಡ ಇದೇ ವ್ಲಾಗಲ್ಲಿ ಬರುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅರ್ಶಿತಾಸ್ತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಲೇಟೆಸ್ಟ್ ಇವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ದೀನಿ. ಏನು ತಗೋತೀಯ? ನೋಡೋಣ ಏನು ಸಿಗುತ್ತೆ ಅಂತ. ನಾನು ಲಾಸ್ಟ್ ವೀಕ್ ಬಂದಾಗ ಏನು ಚೆನ್ನಾಗಿರಲಿಲ್ಲ. ಸ್ಟೈಲಿನಲ್ಲಿ ಏನು ಕಲೆಕ್ಷನ್ಸ್ ಈಗ ನೋಡೋಣ ಬಿಡು, ಏನಾದ್ರು ಕಲೆಕ್ಷನ್ ಇದ್ದರೆ ಇಟ್ ವಿಲ್ ಬಿ ಗುಡ್ ಅಷ್ಟೇ. ಸೊ ಇವಳು ಹೇಳ್ತಿದ್ದಾಳೆ ನಾನು ಲಾಸ್ಟ್ ವೀಕ್ ಬಂದಿದ್ದೆ, ಲೈಕ್ ಏನೂ ಕಲೆಕ್ಷನ್ಸ್ ಇರಲಿಲ್ಲ ಅಂತ. ಈಗ ನೋಡಬೇಕು ಏನಾದರೂ ಕಲೆಕ್ಷನ್ಸ್ ಬಂದಿದೆಯಾ ಇಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಕೀಪಿಂಗ್ ಮೈ ಬ್ಯಾಗ್. ನೋಡೋಣ ಏನಾದರೂ ಕಲೆಕ್ಷನ್ಸ್ ಇದೆಯಾ ಅಂತ. ಲೇಟೆಸ್ಟ್ ಆಗಿಲ್ಲ ಸ್ಟೈಲು ನನ್ನಲ್ಲಿ, ನಮಗೂ ಬಟ್ಟೆನೇ ಇಲ್ಲ ಗೈಸ್. ಈ ಸ್ಟೈಲ್ ಯೂನಿಯನಲ್ಲಿ ಏನೂ ಇಷ್ಟ ಆಗಲಿಲ್ಲ, ಅದಕ್ಕೆ ಇಬ್ಬರು ಏನೂ ತೊಗೊಳ್ಳಿಲ್ಲ. ಇನ್ನು ಹೊರಟ್ವಿ. ಫಸ್ಟ್ ಪ್ಲಾನೆಟ್ ಪಟಾಕಿ ಇದಕ್ಕೆ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ಸ್ವಲ್ಪ ಕಾಸ್ಮೆಟಿಕ್ಸ್ ಬೇಕು ನನಗೆ ಅಂದು. ಸೊ ವಿಲ್ ಬೈ ಸಮ್ ಕಾಸ್ಮೆಟಿಕ್ಸ್ ಅಷ್ಟೇ ಇವಾಗ ಅಲ್ವಾ? ಎಸ್, ಕಾಸ್ಮೆಟಿಕ್ಸ್ ನನಗೆ ಕಲೆಕ್ಷನ್ಸೇ ಇಲ್ಲ. ಇನ್ನೇನು ತೊಗೊಳ್ಳೋಣ? ಶಾಪ್ ಅಲ್ಲಿ ಬೆಂಗಳೂರಿಗೆ ಹೋಗೋಕ್ಕೆ ಆಗಲ್ಲ, ಟೈಮ್ ಇಲ್ಲ ನಮಗೆ. ಟೈಮಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಆರಾಮ್ ಹೋಗ್ಬೋದು. ಮತ್ತು ಇವತ್ತು ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ ಅಲ್ವಾ? ಇಂಡಿಪೆಂಡೆನ್ಸ್ ಡೇ ಇತ್ತು ನಿನ್ನೆ, ಇವತ್ತು ಸಂಡೇ ನೆಕ್ಸ್ಟ್ ಲೆವೆಲ್ ಜಾಮ್ ಇರುತ್ತೆ. ಏನು ಮಾಡಲಿಕ್ಕಾಗಲ್ಲ, ಸೊ ಹೋಗೋಕ್ಕಾಗಲ್ಲ. ನಮ್ಮ ಜೊತೆಗೆ ನಮ್ಮ ಭಾವನ ಜಾಯ್ನ್ ಆದರು. ಹಾಂ ನಾನೇ ಕರ್ಕೊಂಡು ಬಂದಿದ್ದೆ. ಅವ್ರು ಫಿಲಮ್ಗೆ ಹೋಗ್ತಾರಂತೆ. ಅವ್ರು 3 ಜನ. ಬಾ ನಾನು ಕರೆದ್ರು ಸ್ಪೈಡರ್ ಮ್ಯಾನಿಗೆ ಬರ್ತೀರಾ? CD ಸ್ಪೈಡರ್ ಮ್ಯಾನ್ ನೋಡೋದ ನನ್ನ ಫೇವ್ರೆಟ್ ಮೂವಿ. CD ನೋಡಲ್ವಂತ? CD ಇಂಗ್ಲೀಷ್ ನೋಡೋದು. ಮತ್ತು ಕರ್ಕೊಂಬರ್ಬೇಕಿತ್ತು. ಏನೋ ಮಾತಾಡ್ತವ್ರು, ಹಾಗೆ ಕೆಳಗೆ ತಿಂದು ಬನ್ನಿ. ಈಗ ಹೊರಡೋದ ಈಗ ಇಲ್ಲಿಂದ ನೆಕ್ಸ್ಟ್ ಸ್ಪಾಟಿಗೆ ಹೋಗೋದು. ಏನು ಸಿಗಲಿಲ್ಲ ನಮಗೆ ಸ್ಟೈಲ್. ಅದೇ ಎಲ್ಲ ಹೋಗಿ ನೋಡೋದು. ಮತ್ತು ಇವಳಿಗೆ ಇನ್ನೊಂದಿದೆ, ಅವ್ರನ್ನೂ ಕರಿಬೇಕಾದ್ರೆ. CD ಕರಿತೀನಿ. ಒಬ್ಬೊಬ್ಬ ನನ್ನ ಜೊತೆ ಬಂದವ್ರು. ಇಲ್ಲಿ ಕಾಸ್ಮೆಟಿಕ್ ತೊಗೊಂಡು ಹೋಗೋಣ ಬಿಡಿ. ಇಲ್ಲಿ ಹಾಸ್ಪಿಟಲ್ ಇಲ್ಲಿ ಇಲ್ಲಿ ಅಲ್ಲಿ ಪರ್ಪಲ್ ಅಂತ ಇದೆಯಲ್ಲ ಅಲ್ಲಿಗೆ. ಕೊಡ್ಸೋಣ. ಹಾಯ್ ಹೇಳಿ ಫಸ್ಟ್ ನನ್ನ ವ್ಲಾಗಿಗೆ. ನಿಮ್ಮ ವ್ಲಾಗಿಗೆ ಹಾಯ್, ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತ. ನಾವು ಲೆಕ್ಚರರ್ ಆಫ್ CS. ಮೇಡಮ್ ಇವ್ರ ಎಂಟಿ ಅವ್ರಿಗೆ ಎಲ್ಲಿಗೆ ಬರಲಿಲ್ಲ, ಸ್ಟಾಪ್ ಆಗಿಬಿಟ್ರು. ಸೊ ಬನ್ನಿ ಇವಾಗ ಹೋಗೋಣ ನಾವು. ಇವಳು ಏನೋ ಬೇಕು ಒಂದು ಲಿಪ್ಸ್ಟಿಕ್ಸ್ ಬೇಕಂದ್ಲು, ಕಾಸ್ಮೆಟಿಕ್ ಏನು ನೋಡುವ. ಬ್ಯಾಗು ರುಚಿತೊಂದು ಬ್ಯಾಗು ಏನು ಇಲ್ಲ. ಬ್ಯಾಗ್ ಹಾಕೊಂಬರೋದು ಬೇಡವಾ? ಸಿಗಿಲ್ ಒಂದು ಕಾಸ್ಮೆಟಿಕ್ ಶಾಪಿಗೆ ಡೈಲಿ ಯೂಸ್ ಆಗುತ್ತಲ್ಲ ಇದು. ಡೈಲಿ ಶಾಪ್ ಮಾಡ್ತಾ ಇದ್ದಾಳೆ ಎಲ್ಲ. ಇಲ್ಲೆಲ್ಲ ಬ್ರ್ಯಾಂಡ್ಸ್ ಇದೆ, ಸೊ ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ಬಂದೆ. ಸಮೋಟಿ ವೇಟ್ ಮಾಡ್ತಿದ್ದಾರೆ. ನಾವು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ನಿಂತಿದ್ದೀವಿ. ನೋಡೋಣ ಇವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ, ಏನು ಬೇಕೆಲ್ಲ ತೊಗೊಳ್ಳಿ ನಾನು ಹೇಳಿದ್ದೀನಿ. ಗೈಸ್ ಬರ್ಡೇ ಆಫರ್ ಅಂತ ನಮ್ಮ ಅಕ್ಕಂಗೆ ಫುಲ್ ಎಲ್ಲ ಜಿಂಕ್ ಚೆಕ್ ಅಂತ ಕಟ್ಸಿದ್ರು. ಆ್ಯಂಡ್ ಇವ್ರು ಎಷ್ಟೊಂದು ಆಫರ್ಸ್ ಕೂಡ ಹೇಳಿದ್ರು. ಸೊ ಫುಲ್ ಬ್ಯಾಗ್ ತುಂಬ ಶಾಪಿಂಗ್ ಆಯಿತು ಕಾಸ್ಮೆಟಿಕ್ಸ್. ಖುಷಿನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಚೆನ್ನಾಗಿ ನಮಗೆ ತೋರಿಸಿದ್ರು. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಎಲ್ಲ ಹೆಂಗೆ ಏನು ಒಂದೊಂದನ್ನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ರು. ಸೊ ಖುಷಿನಾ? ಯಾ, ಡನ್ ವಿತ್ ಎಷ್ಟೊಂದು ಡನ್ ವಿತ್ ದ ಶಾಪಿಂಗ್ ಆ್ಯಂಡ್ ಲೆಟ್ ಇಸ್ ಗೋ ನೆಕ್ಸ್ಟ್ ಕಡೆ ಶಾಪಿಂಗ್ ಮಾಡೋಣ. ಡನ್ ವಿತ್ ದ ಕಾಸ್ಮೆಟಿಕ್ ಶಾಪಿಂಗ್. ಇಲ್ಲ, ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಬಾ. ನೋಡಿ ಗೈಸ್, ಡನ್ ವಿತ್ ದ ಶಾಪಿಂಗ್. ಓಕೆ ಗೈಸ್, ನಾವು ಈಗ ಇಷ್ಟೊತ್ತು ಶಾಪಿಂಗ್ ಮಾಡಿ ಅಲ್ಲಿಂದ ನೋಡಿ ಅಲ್ಲಿ ಆ್ಯಕ್ಚುಲಿ ಅಂಗಡಿಯಲ್ಲಿ ಸ್ಟೋರಲ್ಲಿ ಅಷ್ಟು ಶಾಪಿಂಗ್ ಮಾಡಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ಇಷ್ಟನ್ನು ವಿಡಿಯೋ ಮಾಡಿ ಇಷ್ಟು ಪರ್ಪಲಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಮಾಡಿ ಇವಾಗ ಮೆಗ್ಡಿಗೆ ಬಂದಿದ್ದೀವಿ. ಮೆಗ್ಡಿಯಲ್ಲಿ ನಾನು ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿತ್ತು ನಾನದು ತಿಂದು 1 ಇಯರ್ ಬಂದಿದ್ದು. ನಾನು ಅಲ್ಲಿಯ ಜೊತೆ ಬಂದಿದ್ದೆ. ನಾನು 1 ಇಯರ್ ಆಗಿತ್ತು ಗೈಸ್ ತಿಂದು. ಮೆಗ್ಡಿನ ತಿಂದಿರಲಿಲ್ಲ ನಾನು. ಅದೇನೋ ತಿನ್ನಬೇಕು ಅಂತಲೂ ಅನಿಸ್ತಿರಲಿಲ್ಲ ಅವಾಗೆಲ್ಲ ತಿಂದು ನನಗೆ. ಸೊ ಅದಕ್ಕೆ ಇವತ್ತು ಮೆಗ್ಡಿಯಲ್ಲಿ ತಿನ್ನೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಯೂಸಿಂಗ್ ಮೈ ಮೈಕ್ಸ್. ಖುಷಿನಾ? ಹೌದು, ಯೂಸ್ ಮಾಡಬೇಕು. ಯಾಕಂದರೆ ವಿಡಿಯೋದಲ್ಲೆಲ್ಲ ಅಂತ
ಹೆಂಗೆ ಕೇಳಬೇಕಾಗುತ್ತೆ ಒಂದೊಂದ್ಸತಿ ಹೌದು. ಅದಕ್ಕೋಸ್ಕರ ನೀಟಾಗಿ ಇದು ಐ ಮೀನ್ ಅಂದರೆ ಆಡಿಬಲ್ ಇರುತ್ತೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇವಾಗ ನಮ್ಮ ಶಾಪಿಂಗಿಗೆ ನಮ್ಮ ಜೀಜು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ. ಹಲೋ, ಮೈಕ್ ಇಟ್ಕೊಬೇಕಾ? ಕೆಳಗೆ ಇಟ್ಕೊಳ್ಳಿ, ನೋ ಇಶ್ಯೂಸ್. ಓಕೆ, ಹಾಯ್. ಏನು ಸಮಾಚಾರ? ಹೇಳಬೇಕು, ಏನಿಲ್ಲ, ಶಾಪಿಂಗ್ ಮಾಡ್ತಾ ಇದ್ದೀವಿ. ಪ್ರೀ ಬರ್ಡೇ ಶಾಪಿಂಗು ಕೈಂಡ್ ಆಫ್ ಫಾರ್ ಮೈ ವೈಫ್ ಆ್ಯಂಡ್ ನಮ್ಮ ನಾದಿನಿಯವರು ವಿಡಿಯೋ ಮಾಡ್ತಿದ್ದಾರೆ. ಸೊ ಕ್ಯಾಮ್ರಾಮನ್ ಆಗಿ ಇವತ್ತು ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್. ಓಕೆ ಓಕೆ. ಈಗ ಮೆಗ್ಡಿಯಲ್ಲಿ ತಿನ್ಲಿಕ್ಕೆ ಬಂದಿದ್ದೀವಿ. ಸೊ ಸ್ವಲ್ಪ ಎನರ್ಜಿ ಡಯಟ್ ತಗೊಂಡು. ಅಮಾರು ಬಟ್ ಇರಲಿ, ಮಂಡಿಯಿಂದ ವಾಪಸ್ ಬ್ಯಾಕ್ ಟು ಡಯಟ್. ಹೌದು. ಅಯ್ಯೋ ಆಯ್ತಪ್ಪ. ಏನಿಲ್ಲ, 1 ಮಂತಲ್ಲಿ ಫಸ್ಟ್ ಟೈಮ್ ಪೋಲಾರ್ ಬೇರ್ ತಿಂದ್ವಿ. ಫುಲ್ ಇಷ್ಟ ಆಗಿ 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 ತಿಂದಿದ್ದು ನಾವು ಪೋಲಾರ್ ಬೇರ್ ಅಷ್ಟೇ. ಆಲ್ಮೋಸ್ಟ್ ಈ ಮಂತ್ ನೋ ಡಯಟ್. ಎಲ್ಲಿ ಕರ್ಕೊಂಡು ಹೋಗ್ತೀಯ ನಿನ್ನ ಬರ್ಡೇಗೆ? ಚೆನ್ನಾಗಿರೋ ರೆಸ್ಟೋರೆಂಟ್. ನಾವು ಕರ್ಕೊಂಡು ಹೋಗ್ಬೇಕಲ್ವಾ? ಹಾಂ, ಅದೇ ಅವಳ ಪಾರ್ಟಿ. ಹಾಂ, ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ. ಹೇಳಿದ್ದೀನಿ ಮೈಕಲ್ಲಿ. ಹೌದಾ? ಅದು ವಿಡಿಯೋ ಅವಳ ಬರ್ಡೇ ಆದಮೇಲೆ ಬರೋದು ವಿಡಿಯೋ, ನನಗೆ ಗೊತ್ತಾಗುತ್ತೆ. ಸರಿ, ಎಂಜಾಯ್ ಈಟಿಂಗ್. ಓಕೆ ಗೈಸ್, ಇವತ್ತು ಅವಳ ಡೇ ಫುಲ್. ಇಲ್ಲೆಲ್ಲ ಶಾಪಿಂಗ್ ಮಾಡಿ ಇಟ್ಟಿದ್ದೀವಿ ಎಲ್ಲ. ಗೈಸ್ ತಿಂದಿದ್ದೆಲ್ಲ ಆಯಿತು. ಇವಾಗ ಎಲ್ಲ ಮುಗಿಸಿ ಹೊರಡ್ತಿದ್ದೀವಿ. ನೋಡಿ ನಮ್ಮ ಜೊತೆ ಯಾರು ಬಂದಿದ್ದಾರೆ? ಜ್ಞಾನ್ ಬಂದಿದ್ದಾರೆ, ಸಿರಿ ಬಂದಿದ್ದಾರೆ, ನಮ್ಮ ಜೀಜು, ನಮ್ಮ ಅಕ್ಕ ಇದ್ದಾರೆ. ಅಷ್ಟೇ, ಬನ್ನಿ ನಾವು ಹೋಗುವ. ಹಾಯ್ ಹೇಳಿ ಇಬ್ಬರು ನನ್ನ ಬ್ಲಾಗಿಗೆ. ಹಾಯ್, ಹಲೋ ಮಿಸ್ಟರ್ ಧ್ಯಾನ್. Hi. ಹೌ ಆರ್ ಯು? Fantastic, marvelous. Mind blowing. After Kodaikanal, ಹೌ ಆರ್ ಯು? fantastic, bombastic. ನಿನಗೆ ಎಲ್ಲಿ ತೊಗೊಂಡ್ರಿ ಪಾರ್ಸಲು? ಗೈಸ್ ನಾವು ಇವಾಗ ಇಲ್ಲಿ ಮೆಗ್ಡಿಯಲ್ಲಿ ತಿಂದು ಹೊರಟ್ವಿ ನೆಕ್ಸ್ಟ್ ಶಾಪಿಂಗಿಗೆ. 1 ಅವರ್ ಆಯಿತು ನಾವು ಇಲ್ಲಿಗೆ ಬಂದು. ಕರೆಕ್ಟ್, ಬಾ ಹೋಗುವ. ಗೈಸ್ ಈಗ ಶಾಪಿಂಗ್ ಮುಗೀತು, ಹೊರಟ್ವಿ ನಾವು. ಇಲ್ಲಿನ ಶಾಪಿಂಗ್ ಆಯಿತು. ಸೊ ಮೂವಿಂಗ್ ಟು ನೆಕ್ಸ್ಟ್ ಸ್ಟಾಪ್. ಬನ್ನಿ, ಇಲ್ಲೇನು ಇಷ್ಟ ಆಗುತ್ತೆ ನಮಗೆ ಶಾಪ್ಗೆ ಹೋಗೋಣ. ಗೈಸ್ MG ರೋಡ್ ರೀಚ್ ಆಗಿ ಈಗ ಶಾಪ್ ಹೋಗ್ತಾ ಇದ್ದೀವಿ. ಐ ಮೀನ್ ಇಲ್ಲೇ ಪಕ್ಕದಲ್ಲೇ ಇದೆ ಶಾಪ್. ಸೊ ಹೋಗ್ತಿದ್ದೀವಿ, ಬನ್ನಿ ಹೋಗುವ. ಓಕೆ, ಏನು ಕೊಡಿಸ್ತೀರಾ? ಏನು ತೊಗೊಂಡ್ರು ಹಾಂ, ಅದೆಲ್ಲ ಕೊಡಿಸ್ತಾರಂತೆ. ನೀವೇನು ಹೇಳ್ತೀರಾ ಇಂಥದಕ್ಕೆ? ನೋಡ್ತೀವಿ. ನೋಡ್ತೀರಾ? ಸೊ ಬನ್ನಿ. ನಿಂಗೆ ಏನು ಬೇಕು? ನನಗೇನು ನೋಡಿದ್ಬೇಕು. ನೋಡಿದ್ಬೇಕು ಇವಳಿಗೆ ಅಂತೆ. ನೀನು ನೋಡಿದ್ದೆಲ್ಲ ನೋಡಿ ಇಷ್ಟ ಆಗಿದ್ರೆ ತಗೊಂಬಿಡು, ಆಯಿತಾ? ಅಷ್ಟೇ. ಗೈಸ್ ನೋಡಿ, ಇವರಿಬ್ರು ಈ ಥರ ಯಾರಾದರೂ ಹಿಂಗೆ ಸಿಗ್ತಾರಾ ನಿಮಗೆ? ಇಂಥ ಮನುಷ್ಯರು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇದೆರಡು ಟ್ರಯಲ್ ಮಾಡಲಾ? ಯಾರು ಈ ಥರ ಸಿಗಲ್ಲ. ಹೆಂಡತಿ ಶಾಪಿಂಗ್ ಮಾಡ್ತಿದ್ರೆ ಹಿಂಗೆ ಆರಾಮಾಗಿ ಕೂತ್ಕೊಳ್ಳೋ ಹಂಗೆ ತಗೊಂಡ್ಬಿಡ್ತಾರೆ. ಸ್ಲಿಪ್ಪರ್ ಹಾಕೊಳಕ್ಕೆ ಆಗ್ತಿಲ್ಲ ಅಂತವಳು ಈಗ. ಬೇಕಾ ಇದು ಮ್ಯಾಚಿಂಗ್ ಸಿಡಿ ಆಗ್ತಿಲ್ಲ ಅಂತ ಬಿಚ್ಚಾಕೊಳ್ಳೆ ನೋಡಿ ಅಲ್ಲಿ. ಅವಸ್ಥೆ. ಫೈನಲಿ ಶಾಪಲ್ಲಿ ಬಟ್ಟೆ ಸಿಕ್ತು. ಫೈನಲಿ ಶಾಪಲ್ಲಿ ಬಟ್ಟೆ ಸಿಕ್ತು. ಡನ್ ವಿತ್ 1 ಶಾಪಿಂಗ್. ಯಾ ವಾಚು ವಾಚ್ ಕೊಡಿಸ್ತೀನಿ ಬಾ. ವಾಚು ಇವತ್ತಾಗಲಿಲ್ಲ ನಾಳೆ ಕೊಡಿಸ್ತೀನಿ ಅಷ್ಟೇ. ಬಾ ನಡಿ ಹೋಗೋಣ. ನೋಡಿ, ಬರ್ರಿ, ಆ ಕಡೆ ಎಲ್ಲ ಇರೋದು. ಅಲ್ಲ ಇವ್ರದ್ದು ಗಾಡಿ ನಮ್ಮ ಗಾಡಿ ನಾನು ಅಲ್ಲಿದೆ ಎತ್ಕೊಂಡು ಬರಲಾ? ಹೋಗಿ. ನೀವು ಬರಂಗಿಲ್ಲ, ಹಂಗೆ ಬರ್ಬೇಕು. ಹಂಗೆ ಕಾಂಪ್ಲೆಕ್ಸ್ ಒಳಗಿಂದ ಮನ್ವೆ ಇದು ಯಾಕೆ? ಈಗ ಇಲ್ಲಿಂದ ಇಂಚೂರು ಬರ್ಬೋದಲ್ವಾ? ಈ ವಾರ ಈ ಕಡೆಯಿಂದ ಹೋಗೋಣ. ಓ ಗೈಸ್, ಮಳೆ ಸ್ಟಾರ್ಟ್ ಆಯ್ತು. ಸರಿ, ಮಳೆ ಬರ್ತಾ ಇದೆ. ನಡೀರಿ ಮಲ್ಬಾರ್ ಮುಂದೆ ಕರೆಕ್ಟಾಗಿ. ಗೈಸ್ ಮಳೆ ಬರ್ತೈತೆ. ಬಾಯ್ ಬಾಯ್. ನೀವೇನು ಇಲ್ಲಿ? ಯಾರೇ ನಡೀರಿ. ಸುಮ್ಮನೆ ರೇಗಿಸ್ದೆ. ಬನ್ನಿ ಹೋಗುವ ಇವಾಗ. ಮಳೆ ಕಾರ್ ತಗೊಂಡ್ಬರೋಣ ಅಂತ ನಮ್ಮ ಅಕ್ಕ ಹೇಳಿದ್ಲು, ಕಾರ್ ತಗೊಂಡ್ ಬರೋಣ ಅಂತ. ನಾನು ಬುದ್ಧಿವಂತೆ ಗೊತ್ತಲ್ಲ, ಟ್ರಾಫಿಕ್ಕು ಕಾರ್ ಪಾರ್ಕಿಂಗ್ ಸಿಗಲ್ಲ ಇಲ್ಲೆಲ್ಲ ಅಂದ್ಬಿಟ್ಟು ಬೇಡ ಅಂತ ಗಾಡಿಯಲ್ಲಿ ಬರ್ತಿದ್ದೀವಿ. ನೋಡಿ, ನಾನು ನನ್ನ ಅಕ್ಕ ನಮ್ಮ ತಿನ್ನು ಹೋಗ್ತಿದ್ದೀವಿ ಈಗ ಇಬ್ಬರು. ಶಾಪಿಂಗ್ ಡನ್. ನೋಡಿ, ಇವತ್ತು ನಮ್ಮ ಅಕ್ಕನ ಬರ್ಡೇ. ನೀವು ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ತಿಮೋಸ್. ಥ್ಯಾಂಕ್ ಯು. ನೋಡಿ ಬಂದ್ಬಿಟ್ಟು ಇಲ್ಲಿ ನನ್ನ ಬಟ್ಟೆನ ಕದೀತಿದ್ದಾಳೆ. ಏನು ಕದೀತಿಲ್ಲ, ಸುಮ್ಮನೆ ನಿನ್ನ ಮುಂದೆನೇ ತಗೊಂತಿಲ್ವಾ? ಗೈಸ್ ನಂದು ಸೀರೆ ಎಲ್ಲ ಎತ್ಕೊಂತವಳೆ. ಬಿಕಾಸ್ ನಾನು ಡೈಲಿ ಸೀರೆ ಉಟ್ಕೊಳ್ಳೋದು ಇವಾಗ, ಅದಕ್ಕೆ ಬಂದು ಬ್ಲೌಸ್ ಉಡ್ಕೊಂತ. ಅದಕ್ಕೆ ನಾನು ಪ್ಲೇಟಿಂಗ್ ಮಾಡ್ಕೊಡ್ಬೇಕು, ನೀನು ಸೀರೆ ಉಟ್ಕೊಳ್ರೆ ದಿನ ಬಂದು. ಹೌದು, ಎಸ್. ಬಟ್ ಏನು ಯಾವ ಅನ್ಸುತ್ತೆ ನಾನು ಮಾಡ್ಕೊತೀನಿ. ಯಾವ ಸೀರೆ ಉಟ್ಕೊಂತೆ ಅದಕ್ಕೆ? ವೈಟ್ ಸೀರೆ. ಯಾವುದದು? ಹಾಂ, ಯಾವುದು ವೈಟು? ಹಾಬಿರೋಲಿದೆ.
ಸರಿ ಉಟ್ಕೊಳ್ಳೋವಾಯ್ತು. ಚೆನ್ನಾಗಿದೆ ಅಪ್ಪ. ನಮ್ಮ ಅಕ್ಕನ ಔಟ್ಫಿಟ್ ಈ ಕಡೆ ಬಾ ಸ್ವಲ್ಪ, ಇಲ್ಲಿ ನಿಂತು ಇನ್ನೊಂದು ಸ್ವಲ್ಪ ಎಲ್ಲ ಮಕ್ಕ ಸ್ವಲ್ಪ ಫುಲ್ ಡಲ್ ಆಗಿಬಿಟ್ಟಿದೆ ನಂದು. ಗೈಸ್ ನಮ್ಮ ಅಕ್ಕಂದಿದ್ದು ಔಟ್ಫಿಟ್ ಇವತ್ತು ಆಫೀಸ್ ಹಿಂಗೆ ಫೇಸ್ ವಾಶ್ ಮಾಡ್ಕೊಂಡು ಹೊರಟ್ಕೊಂಡು ರೆಡಿಯಾಗಿ ಈಗ ಮಂಗಳಗೌರಿ ಪೂಜೆ ಮಾಡಿ ದೇವ್ರಿಗೆ ಬೆಳಗ್ಗೆನೇ ಮಾಡಿದ್ದೆ, ಬಟ್ ಕಪ್ ಸುಟ್ಟಿರಲಿಲ್ಲ. ಈಗ ದೇವ್ರಿಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಬೇಗ ಔಟ್ಫಿಟ್ ಚೇಂಜ್ ಮಾಡಿ ನಾವೆಲ್ಲ ಔಟ್ಸೈಡ್ ಹೋಗ್ಬೇಕು. ಬೇಗ ಎಲ್ಲರೂ 7:30 ರೆಡಿ ಅಂತ ಹೇಳಿದ್ದೀನಿ, ಎಕ್ಸಾಕ್ಟ್ 7:30. ಸೊ ಯೂಶ್ವಲಿ ಹೊಸದಾಗಿ ಮದುವೆ ಆಗಿರೋರೆಲ್ಲ ಮಂಗಳಗೌರಿ ಪೂಜೆ ಮಾಡೇ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 5 ವರ್ಷ 10 ವರ್ಷದ ತನಕ ತುಂಬ ಜನ ಈಗಲೂ ಕೂಡ ತುಂಬ ವರ್ಷ ಆಗಿದ್ರೂ ಪಾಲಿಸ್ತಾರೆ ಮಂಗಳಗೌರಿ ವ್ರತನ. ಸೊ ನಮ್ಮ ಮನೇಲಿ ಇದು ನಮ್ಮ ಅಕ್ಕನ 2ನೇ ವರ್ಷದ ಮಂಗಳಗೌರಿ ವ್ರತ ಮಾಡ್ತಿರೋದು. ಖುಷಿ ಆಗ್ತಿತ್ತು. ಸೊ ಪ್ರತಿ ಶ್ರಾವಣ ಮಾಸದಲ್ಲಿ ಮಂಗಳವಾರದೊತ್ತು ಮಾಡ್ತಾರೆ. ಆ್ಯಂಡ್ ಸಂಜೆ ಕತೆ ಓದಿ ಆರತಿ ಎಲ್ಲ ಮಾಡ್ತಾರೆ ದೇವರಿಗೆ. ಮತ್ತೆ ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ಮನೇಲಿ ಕೇಕ್ ಕಟ್ ಮಾಡಿಸಿದ್ದೆ. ಆ ವಿಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಇನ್ನೊಂದು ಸತಿ ಹಾಕ್ತೀನಿ. ಸೊ ಅದಾದಮೇಲೆ ಎಲ್ಲರೂ ಫ್ರೆಂಡ್ಸ್ ನೈಟ್ ಆಚೆ ಹೋದ್ವಿ ಡಿನ್ನರ್ಗೆ ಅಂತ. ಕೇಕ್ ಕ್ರೆಡಿಟ್ಸ್ ಟು ಮೈ ಜಿಜು, ಮೈ ಬಾವ. ಹ್ಯಾಪಿ ಬರ್ಡೇ ವೈಫಿ. ಹೊಡೀರಿ ನೀವೆಲ್ಲ. You eat first. ಎಲ್ಲರೂ ನಮ್ಮ ಅಕ್ಕಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು. ಯಾರೆಲ್ಲ ವಿಶ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಅಂದ್ಬಿಡು. ಯಾರೆಲ್ಲ ವಿಶ್ ಮಾಡಿದ್ರು ನನಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಫ್ರೆಂಡ್ಸ್ ಎಷ್ಟೊತ್ತು ಜನ ವಿಶ್ ಮಾಡಿದ್ದೀರ ನನಗೆ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಕ್ಸ್ಟ್ ಮಾಡಿ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಸಿಡಿ ಅವರಮ್ಮ ನಿಂಗೆ ವಿಶ್ ಮಾಡಿದ್ರು ನನಗೆ ಹ್ಯಾಪಿ ಬರ್ಡೇ ಬರೀತ ಅಂತ. ಓಕೆ ಓಕೆ ಥ್ಯಾಂಕ್ ಯು ಆಂಟಿ. ನಮ್ಮಮ್ಮನೂ ವಿಶ್ ಮಾಡೋದು ಮೈ ಮದರ್. ನಿಮ್ಮಮ್ಮ ವಿಶ್ ಮಾಡಿದ್ರ? ನಿಮ್ಮಮ್ಮ ವಿಶ್ ಮಾಡಿದ್ರ? ಅಮ್ಮಂದಿರಿಂದ ಹ್ಯಾಪಿ ಬರ್ಡೇ. ನಮ್ಮಮ್ಮನೂ ಮಾಡಿದ್ರು. ಆಮೇಲೆ ಮೇಘನ ಅವರಮ್ಮ ಹಾರ್ಟ್ ಕಳಿಸಿದಾರೆ ಅವರಮ್ಮ. ಹ್ಯಾಪಿ ಬರ್ಡೇ. ಆಯ್ತಪ್ಪ ತಂದೆ. ನಾನು ಮಾಡಿದಾಗೆಲ್ಲ ಹೇಳ್ತದೆ ಬಿಸಿ ನಿಮ್ಮ ಹತ್ರ ಭಾಷಣ ಬಿಗಿತಿದ್ಲು, ಅದಕ್ಕೆ ನಿಮ್ದೇ ಫಸ್ಟ್ ವಿಶ್. ಗೈಸ್ ಇವ್ರ ಹತ್ರ ಭಾಷಣ ಬಿಗಿತಿದ್ಲು, ಅದಕ್ಕೆ ಇವ್ರದೇ ಫಸ್ಟ್ ವಿಶ್. ನಾನು 11:59 ಮಾಡ್ತಿದ್ದೀನಿ. ಆಯ್ತಪ್ಪ ನಿಮ್ಮೊಬ್ರಿಗೆ ಇರೋದು. ಬರ್ತೀನಿ ಜಿಮ್ಮಿಗೆ ಬರ್ತೀನಿ ಅತಿ ಶೀಘ್ರ. ಇಲ್ಲ ಅಕ್ಕ ಅತಿ ಶೀಘ್ರದಲ್ಲೇ ಬರ್ತೀನಿ. ಶೀಘ್ರ ನಾನು ಕೇಕ್ ಕಳ್ಸಿ ಸಾಕು. ಚಿಕ್ಕ ಆಂಟಿ ದೊಡ್ಡ ಆಂಟಿ ಜೈ ಪ್ಲೀಸ್. ಏಯ್ ಚೂರು ತಿಂದೆ. ಏಯ್ ಬರೀ ಬರೀ ಡನ್.
ಸಿಡಿ ಒಬ್ಬರೇ ಯಾರ ಬರ್ಡೇಗೂ ಫೋನ್ ಮಾಡಿ ವಿಶ್ ಮಾಡಲ್ಲ, ಬರೀ ಮೆಸೇಜ್ ಹಾಕ್ತಾರೆ. ಬ್ಯಾಡ್ ಬಾಯ್. ನೋಡ್ರಿ ಫ್ಲೆಕ್ಸ್ ಮಾಡ್ತಿರೋದು. ಹೌದಾ? ತಿನ್ನಿ ಒಮ್ಮೆ ಹ್ಯಾಪಿ ಬರ್ಡೇ ಪರಿಮಾ. ಐ ಲವ್ ಯು ಆಲ್ವೇಸ್. ಆ್ಯಂಡ್ ಜಾಸ್ತಿ ಪ್ರೀತಿ, ಜಾಸ್ತಿ ಕೆಲಸ, ಜಾಸ್ತಿ ಆಯುಷು, ಆರೋಗ್ಯ ಎಲ್ಲ ಬರಲಿ, ದೇವರು ಕಾಪಾಡಲಿ ಅಷ್ಟೇ. ನೀನೇನು ವಿಶ್ ಮಾಡ್ತೀಯ ಅವಳ ಬರ್ಡೇಗೆ? ಮೇಘನ ಕೇಕ್ ತಿನ್ನೋದು, ಕೇಕ್ ಕಟ್ ಮಾಡೋದ್ರಲ್ಲಿದ್ದಾಳೆ. ನಾನು ನೈಟೇ ತುಂಬ ಫುಲ್ ಆಮೇಲೆ ವಿಡಿಯೋ ನೋಡಿ ಗೈಸ್, ಎಲ್ಲ ಐಟಮ್ಸ್ ಬಂದಿದೆ. ಇದು ಕ್ರಿಸ್ಪಿ ಕಾರ್ನ್, ಇದು ಏನದು ಬ್ಯಾಕ್ ಟು ಲಾಕ್ಸ್ ಏನಿದು ಸೂಪ್ ಬಂದಿದೆ. ಸೊ ಎಲ್ಲರೂ ಕುಡಿಯೋದಕ್ಕೆ ರೆಡಿ ಆಗಿದ್ದೀವಿ. ವೆಲ್ ಹ್ಯಾವ್. ಎಲ್ಲರದ್ದು ಊಟ ಆಯಿತು. ಎಲ್ಲರದ್ದು ಊಟ ಮಾಡಿ ನೋಡಿ ಬಿಸಿನೀರು ತರಿಸ್ಕೊಂಡ್ಬಿಟ್ಟು ಅದಕ್ಕೆ ಲೆಮನ್ ಹಿಂಡ್ಕೊಂಡು ಕುಡಿತವ್ರೆ. ಬಿಕಾಸ್ ಮೈದಾ ತಿಂತೀವಿ ಅಲ್ವಾ ರೋಟಿ ಅಂತ. ಸೊ ಹ್ಯಾಪಿ ಬರ್ಡೇ. ಅಲ್ಲೇ ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿ. ಈ ಒಂದು ಪುಟ್ಟ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗೋಣ. ಬಾಯ್.